ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ, ನಮ್ಮ GNM ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಯಾರು ಅಪ್ಲಿಕೇಶನ್ ಹಾಕಿರಿ ಅಂತ ವಿದ್ಯಾರ್ಥಿಗಳಿಗೆ ಮುಂದೆ ಏನು ಅಂತ, ಯಾಕಂದ್ರೆ ಈಗ ಎಲ್ಲ ಕಡೆನೂ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ, ಎಲ್ಲ ಕೂಡ ಕ್ಲೋಸ್ ಆಗಿದೆ. ಏನು ಕೂಡ ಮೆಸೇಜ್ ಕೂಡ ಬರ್ತಾ ಇಲ್ಲ. ಬೋರ್ಡ್ ಅವರು ಕೂಡ ಏನು ರೆಸ್ಪಾನ್ಸ್, ಏನು ಅದರ ಬಗ್ಗೆ ಮಾಹಿತಿ ಹೇಳ್ತಾ ಇಲ್ಲ. ಮುಂದೆ ನಾವು ಏನು ಮಾಡಬೇಕು ಅಂತ ಟೆನ್ಷನ್ ಇರುವಂತಹ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವಂಥದ್ದು, ನಿಮ್ಮ ಡಾಕ್ಯುಮೆಂಟ್ ನೀವು ಏನು ಆನ್ಲೈನ್ ಅಪ್ಲಿಕೇಶನ್ ಹಾಕಿರಿ ಅದರ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ. ಹೌದು, ವೆರಿಫಿಕೇಶನ್ ಸ್ಟಾರ್ಟ್. ಅದು ಹೆಂಗೆ ಮಾಡೋದಂದ್ರೆ ಗೊತ್ತಿಲ್ಲ, ಬಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ. ಏನು ವೆರಿಫಿಕೇಶನ್ ಮಾಡ್ತಾರ? ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಶನ್ ಮಾಡ್ತಾರೆ. ನೀವು ಅಪ್ಲೋಡ್ ಕರೆಕ್ಟಾಗಿ ಹಾಕಿರಿಲ್ಲೋ, ಬ್ಲಡ್ ಬಂದಿರುತ್ತೆ, ಅಥವಾ ನೀವು ಮಾರ್ಕ್ಸು ಮತ್ತು ಅಪ್ಲೋಡ್ ಮಾಡಿರುವಂತಹ ಮಾರ್ಕ್ಸು ಚೇಂಜ್ ಇರುತ್ತೆ, ಅಥವಾ ಮಾಹಿತಿಗಳು ತಪ್ಪಾಗಿರ್ತವೆ. ಇವುಗಳೆಲ್ಲ ವೆರಿಫೈ ಮಾಡ್ತಾ ಮಾಡ್ತಾ ಸ್ಲೋ ಆಗಿ ಏನು ಮಾಡ್ತಾರಪ್ಪ ಅಂತಂದರೆ, ಡೈಲಿ ಒಂದು 25, 30 ಅಥವಾ 40, 50 ಡಿಪೆಂಡ್ ಆಗ್ತದೆ ಅಲ್ಲಿ ಕೂತ್ಕೊಂಡು ವೆರಿಫೈ ಮಾಡೋರ ಮೇಲೆ. ಅವರ ದಿವಸಕ್ಕೆ ಒಂದು 50 ಮಾಡಿರಂದ್ರೂ ಕೂಡ ಇಡೀ ಕರ್ನಾಟಕದಲ್ಲಿ ಒಂದು 5,000 ಅಪ್ಲಿಕೇಶನ್ ಬಂದಿರ್ತವೆ. ಸೊ ಅದರಲ್ಲಿ ಇವತ್ತು ಪರ್ ಡೇ 50 ಹಂಗೆ ನೋಡ್ತಾರೆ, ಚೆಕ್ ಮಾಡ್ತಾರೆ. ಕರೆಕ್ಟ್ ಇದ್ರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಚೆಕ್ ಮಾಡ್ತಾ ಮಾಡ್ತಾ ಒನ್ ಟೈಮ್ ಏನು ಮಾಡ್ಬೋದು, ಎಲ್ಲರಿಗೂ ಅಟ್ ಎ ಟೈಮ್ ಮೆಸೇಜ್ ಕಳಿಸ್ಕೊಡ್ಬೋದು. ಅಥವಾ ಹೆಂಗೆ ಚೆಕ್ ಮಾಡ್ತಿರ್ತಾರೆ ಹಾಗೆ ಮೆಸೇಜ್ ಕಳಿಸ್ಕೊಡ್ತಿರ್ಬೋದು. ಹೆಂಗಂದ್ರೆ, ಕಂಗ್ರ್ಯಾಚುಲೇಷನ್, ಯುವರ್ ಅಪ್ಲಿಕೇಶನ್ ಈಸ್ ಅಪ್ರೂವ್ಡ್, ವೇಟ್ ಫಾರ್ ಕೌನ್ಸಿಲಿಂಗ್. ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ, ನೀವು ಕೌನ್ಸಿಲಿಂಗ್ ವೇಟ್ ಮಾಡ್ರಿ, ನಾವು ಬೇಗ ನಿಮ್ಗೆ ಮಾಹಿತಿ ಕೊಡ್ತೇವೆ ಅಂತೇಳಿ ಒಂದು ಮೆಸೇಜ್ ಬರುತ್ತೆ. ಆ ರೀತಿ ಕೂಡ ಮಾಡ್ಬೋದು, ಎರಡೂ ಮಾಡ್ಬೋದು. ಸೊ ಏನೋ ಮಾಹಿತಿ ಬಂದರೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ಒದಗಿಸಿ ಕೊಡ್ತೇನೆ. ಓಕೆ, ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಎಲ್ಲರೂ ಲಾಗಿನ್ ಮಾಡಿಕೊಂಡು ಸ್ಟೇಟಸ್ ಅನ್ನು ಚೆಕ್ ಮಾಡ್ತಾ ಇರಿ, ಅದು ತುಂಬಾ ಇಂಪಾರ್ಟೆಂಟ್. ಸ್ಟೇಟಸ್ ಚೆಕ್ ಮಾಡೋದು ಹೆಂಗೆ ಮಾಡೋದು ತೋರಿಸ್ತೇನೆ ನೋಡ್ರಿ. ನೋಡಿ ಫ್ರೆಂಡ್ಸ್, ಈಗ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು KSDNB ಅಂದರೆ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಬೋರ್ಡಿಗೆ ವೆಬ್ಸೈಟಲ್ಲಿ ಬರಬೇಕಾ. ಸೊ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಏನಾಗ್ತದೆ ಅಂತಂದರೆ, ನಿಮ್ಗೆ ಇಲ್ಲಿ ಏನಪ್ಪ ಅಂತಂದರೆ, ನೀವು ಹಳೆ ಅಪ್ಲಿಕೇಶನ್ ಲಿಂಕಿಗೆ ಓಪನ್ ಮಾಡ್ಕೋಬೇಕು. ಲಾಗಿನ್ ಲಿಂಕ್ ಓಪನ್ ಆಯ್ತು ಇಲ್ಲಿ. ಓಕೆ, ಇಲ್ಲಿ ಇದು ನಂದು ವಿಡಿಯೋ ಇದೆ, ನನ್ನ ವಿಡಿಯೋ ಕೂಡ ನೀವು ನೋಡ್ಕೊಳ್ಬೋದು. ಆಪ್ಷನ್ ಎಂಟ್ರಿ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ವೆಬ್ಸೈಟ್ ಒಳಗಡೆ ನೋಡ್ಕೊರಿ. ಅದಾದ ನಂತರ ಇಲ್ಲಿ ನೋಡಿರಿ, ಲಾಗಿನಿಗೆ ಪೇಜ್ಗೆ ಕ್ಲಿಕ್ ಮಾಡಿರಿ. ಯಾವ್ದಾರು ಒಂದು ತೊಗೊರಿ, ಲಾಗಿನ್ ಪೇಜನ್ನು ಕ್ಲಿಕ್ ಮಾಡ್ಕೊರಿ. ಇಲ್ಲಿ ನಿಮ್ಮ ಒಂದು ಏನಪ್ಪ ಅಂತಂದ್ರೆ ಮಾಹಿತಿ ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಿ. ನೋಡಿರಿ, ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಏನಾಗ್ತದೆ, ಲಿಂಕ್ ಓಪನ್ ಆಗಿಬಿಡ್ತೀರಿ. ಲಿಂಕ್ ಓಪನ್ ಆದಮೇಲೆ ಏನು ನೋಡಿ, ಇಲ್ಲಿ ನೋಡ್ಬೇಕು, ನೀವು ಇದನ್ನು ನೋಡ್ತಾ ಇರಬೇಕು. ಇಲ್ಲಿ ನೋಡ್ತಾ ಇದ್ದೀವಿ ನೋಡಿರಿ, ಇಲ್ಲಿ ಸಬ್ಮಿಟೆಡ್ ಅಂತ ಇದೆ. ಇದು ಗ್ರೀನ್ ಕಲರ್ ಒಳಗೆ ಅಪ್ರೂವ್ಡ್ ಅಂತ ಆಗಬೇಕು. ಅಲ್ಲಿ ತನಕ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿಲ್ಲ. ಇದು ಎಲ್ಲರಿಗೂ ಬಂದರೂ ಓಕೆ, ಒಂದು ಇಬ್ಬರಿಗೂ ಬರ್ಬೋದು. ಪರ್ ಡೇ 50 ಜನಕ್ಕೆ ಮಾಡ್ತಿರ್ತಾರೆ, ಯಾರಿಗೂ ಬೇಕಾದ ಹೋಗ್ಬೋದು. ನಿಮಗೆ ಬರಬೇಕಂತ ಕಂಡೀಷನ್ ಇಲ್ಲ. ನೀವು ಬಂದಿಲ್ಲ ಅಂತೇಳಿ ಟೆನ್ಷನ್ ತೊಗೋಬಾರ್ದು. ಯಾಕಂದರೆ ಇನ್ನೂ ಮುಂದಿನ ತಿಂಗಳು ಮೊದಲನೇ ವಾರ ತನಕನೂ ಕೂಡ ನಿಮ್ಗೆ ಏನು ಮಾಹಿತಿ ಸಿಗೋದಿಲ್ಲ. ಯಾಕಂದರೆ ಎಲ್ಲರೂ ಅಪ್ಲಿಕೇಶನ್ ವೆರಿಫೈ ಮಾಡೋದ್ರಲ್ಲಿ ಬೀಸಿ ಇದ್ದಾರೆ. ಹೀಗಾಗಿ ನೀವು ಏನೋ ತಪ್ಪು ಗಿಪ್ಪಿತ್ತಪ್ಪ ಅಂದರೆ ಎಡಿಟ್ ಲಿಂಕನ್ನು ಕೂಡ ಕೊಡ್ತಾರೆ, ಎಡಿಟ್ ಮಾಡ್ಕೊಳ್ಳಿಕ್ಕೆ ಕೊಡ್ತಾರೆ. ಓಕೆ, ಅವಾಗ ನೀವು ಎಡಿಟ್ ಮಾಡ್ಕೋಬೋದು. ಇದು ಅಪ್ರೂವ್ಡ್ ಆಗೋ ತನಕ ಕೌನ್ಸಿಲಿಂಗ್ ಓಪನ್ ಆಗೋದಿಲ್ಲ. ಇದು ಪ್ರತಿಯೊಂದು ವಿದ್ಯಾರ್ಥಿದು ಅಪ್ರೂವ್ಡ್ ಆಗಬೇಕು. ಪ್ರತಿಯೊಂದು ವಿದ್ಯಾರ್ಥಿಯು ಅಪ್ರೂವ್ಡ್ ಆಗೋ ತನಕ ಕೂಡ ಏನು ಮಾಡ್ತಾರಪ್ಪ ಅಂದರೆ ಕೌನ್ಸಿಲಿಂಗನ್ನು ಆರಂಭ ಮಾಡೋದಿಲ್ಲ. ನೀವು ಫಾಲ್ತು ಇದ್ದರೆ ಮನೆಯಲ್ಲಿ ಸ್ವಲ್ಪ ಈ ಒಂದು ಪ್ರತಿ ದಿನ ಒನ್ ಟೈಮ್ ಅಷ್ಟೇ, ಪದೇ ಪದೇ ಕಾಡಕ್ಕೆ ಹೋಗ್ಬಾರ್ದು. ಇದು ವೆಬ್ಸೈಟನ್ನು ಒನ್ ಟೈಮ್ ಮಲ್ಕೋಬೇಕಾದ್ರೆ ಅಥವಾ ಮಾರ್ನಿಂಗ್ ಎದ್ದ ಮೇಲೆ ಒಂದು ರೌಂಡ್ ಇಲ್ಲಿ ಏನಾಗೈತಿ ಅಂತ ಚೆಕ್ ಮಾಡ್ಕೋಬೇಕು, ಬಿಟ್ಬಿಡಬೇಕು. ಸಬ್ಮಿಟ್ ಅಂತ ಐತ್ರಿ, ಅಪ್ರೂವ್ಡ್ ಅಂತ ಇಲ್ರಿ, ಟೆನ್ಷನ್ ಆಗತ್ರಿ, ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇನ್ನೂ ಲೇಟ್ ಐತಿ. ಹಾಗೇನೈತಪ್ಪ ಅಂತಂದ್ರೆ ನೀವು ಟೆನ್ಷನ್ ಫ್ರೀ ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಿಗೆ ಬರ್ರಿ, ಬಂದು ನನಗೆ ಸ್ವಲ್ಪ ಕಾಡ್ರಿ, ತಲೆ ತಿಂದು ಹೋಗಿಬಿಡ್ರಿ, ತೊಂದರೆ ಇಲ್ಲ. ಆದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೇನೆ. ಅರ್ಜೆಂಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಬೋರ್ಡ್ನವರು ತುಂಬ ಸ್ಲೋ ಆಗಿ ಕೆಲಸ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಅವರು ತುಂಬ ಸ್ಲೋ ಆಗಿ ಕೆಲಸ ಮಾಡ್ತಾರೆ.